ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ಚುನಾವಣೆ. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ನಗರ ಕಾರ್ಯದರ್ಶಿ ಹಾಗೂ ಕಾರ್ಯಕಾರಿಣಿ ಸಮಿತಿ ಸದಸ್ಯರಿಗಾಗಿ ಪತ್ರಿಕಾ ಭವನದಲ್ಲಿ ನಡೆದ ಮತದಾನ. ಲಯನ್ಸ್ ಕ್ಲಬ್ ವತಿಯಿಂದ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಜರುಗಿದ ಸಿರಿ ಸಂಭ್ರಮ ಕಾರ್ಯಕ್ರಮ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಚ್ಎಂ ಮಹೇಶ್ವರಯ್ಯ ಅವರಿಂದ ಚಾಲನೆ. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ಸಾಹಿತ್ಯ ಸಂಸ್ಕೃತಿಗೆ ಪ್ರೇರಣಾ ಕಾರ್ಯ. ಕಲಬುರಗಿಯ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಿದ ಕಲಬುರಗಿ ಸಾಹಿತ್ಯ ಸಂಭ್ರಮ 2019. ಕಲಬುರಗಿಯ ನಿರ್ಮಾಪಕ ಗುರು ಬಂಡಿ ಅವರಿಂದ ಸಪ್ಲಿಮೆಂಟರಿ ಚಿತ್ರ ನಿರ್ಮಾಣ. ಕಲಬುರಗಿಯ ನಾಯಕ ನಟ ಕುಶ್ ಅಭಿನಯದ ಚಿತ್ರ ಜನವರಿ 25ಕ್ಕೆ ಬಿಡುಗಡೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ನಗರ ಕಾರ್ಯದರ್ಶಿ ಹಾಗೂ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರ ಆಯ್ಕೆಗಾಗಿ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಮತದಾನ ನಡೆಯಿತು. ಸಾಮಾನ್ಯವಾಗಿ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ಒಂದೇ ಎಡೆ ಸೇರುವುದು ತುಂಬಾ ಅಪರೂಪ. ಆದರೆ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದ ಆವರಣದಲ್ಲಿ ಜಿಲ್ಲಾ ಮಟ್ಟದ ಮತ್ತು ತಾಲೂಕಾ ಮಟ್ಟದ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ಜಮಾಯಿಸಿದರು. ಇದಕ್ಕೆ ಕಾರಣ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ. ಮುಂದಿನ 3 ವರ್ಷಗಳ ಕಾರ್ಯಾವಧಿಗಾಗಿ ನಡೆದ ಚುನಾವಣೆಯಲ್ಲಿ ಇಂದು ಮತದಾನ ಜರುಗಿತು. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆದ ಮತದಾನವು ಶಾಂತಿಯುತವಾಗಿ ಮುಗಿದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶವೂ ಕೂಡ ಹೊರಬೀಳಲಿದೆ. ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸ್ಥಾನ, ಪ್ರಧಾನ ಕಾರ್ಯದರ್ಶಿ ಸ್ಥಾನ, ನಗರ ಕಾರ್ಯದರ್ಶಿ, ರಾಜ್ಯ ಕಾರ್ಯಕಾರಿಣಿ ಮತ್ತು ಕಾರ್ಯಕಾರಿಣಿ ಸಮಿತಿಯ ಸದಸ್ಯರ ಸ್ಥಾನಕ್ಕಾಗಿ ಇಂದು ಮತದಾನ ಮಾಡಲಾಯಿತು.
ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸ್ಥಾನಕ್ಕಾಗಿ ಭವಾನಿ ಸಿಂಗ್ ಠಾಕೂರ್, ಎಸ್ಬಿ ಜೋಶಿ, ಶೇಷಮೂರ್ತಿ ಅವಧಾನಿ ಮತ್ತು ಶಿವರಂಜನ್ ಸತ್ಯಂಪೇಟ್ ಸ್ಪರ್ಧಾ ಕಣದಲ್ಲಿದ್ದಾರೆ. ಮತದಾನಕ್ಕಾಗಿ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಮತ್ತು ತಾಲೂಕಿನ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಾಧ್ಯಮದ ಪತ್ರಕರ್ತರು ಹಾಗೂ ಮಾಧ್ಯಮ ಮಿತ್ರರು ಈ ಮತದಾನದಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸಿದರು. ಎರಡು 2018 ಮತ್ತು 2021 ಸಾಲಿನ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕಕ್ಕೆ ಇಂದು ಚುನಾವಣೆ ನಡೆಯಿತು. ಈ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ಎಲ್ಲ ಪತ್ರಕರ್ತರು ಏನು ಮತಬಾಂಧವರು ಇದ್ದರು ಬಹಳ ಸುರಳಿತವಾಗಿ ಮತ್ತು ಅತ್ಯಂತ ಸಕ್ರಿಯವಾಗಿ ಈ ಚುನಾವಣೆಯಲ್ಲಿ ಪಾಲ್ಗೊಂಡು ಯಾವುದೇ ರೀತಿಯ ಅಹಿತಕರವಾಗಿರ್ತಕ್ಕಂಥ ಘಟನೆಗಳಿಗೆ ಅವಕಾಶ ಕೊಡದೆ ಎಲ್ಲರೂ ಕೂಡ ಸೌಹಾರ್ದತೆಯಾಗಿ ಈ ಚುನಾವಣೆಯನ್ನು ಎದುರಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಅದರ ಜೊತೆಗೇನೆ ಇವತ್ತು ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿಗೆ ಮತ್ತು ಜಿಲ್ಲಾ ಕಾರ್ಯಕಾರಿ ಸಮಿತಿಗೆ 15 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡತಕ್ಕಂಥ ಈ ಪ್ರಕ್ರಿಯೆಯಲ್ಲಿ ಅದರಲ್ಲಿ 20 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ರೀತಿಯಾಗಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಸುಮಾರು 256 ಮತದಾರರು ತಮ್ಮ ಮತವನ್ನು ಚಲಾಯಿಸಿದ್ದಾರೆ ಮತ್ತು ಇದಕ್ಕನುಗುಣವಾಗಿಯೇ ಇನ್ನೊಂದು ಗಂಟೆಯಲ್ಲಿ ನಾವು ಚುನಾವಣೆಯ ಪ್ರಕ್ರಿಯೆ ಅಂತಿಮ ಹಂತವಾಗಿ ನಾವು ಅದನ್ನು ಫಲಿತಾಂಶನ ಪ್ರಕಟ ಮಾಡ್ತೀವಿ. ಲಯನ್ಸ್ ಕ್ಲಬ್ ವತಿಯಿಂದ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಇಂದು ಹಮ್ಮಿಕೊಂಡಿದ್ದ ಸಿರಿ ಸಂಭ್ರಮ ಕಾರ್ಯಕ್ರಮಕ್ಕೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಚ್.ಎಂ. ಮಹೇಶ್ವರಯ್ಯ ಅವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಲಯನ್ಸ್ ಕ್ಲಬ್ ವತಿಯಿಂದ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10:30 ಸಿರಿ ಸಂಭ್ರಮ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಚ್.ಎಂ. ಮಹೇಶ್ವರಯ್ಯ ಆಗಮಿಸಿದರು. Sri Sambrama is the concept of a goal of progress in the Lainism, and we serve by serving the society needy and celebrating the celebration of services rendered by exchanging the views of Lions, all the reasons and celebration successfully completion of the 6 months by fellowship and friendship. My reason has took up various activities in last 6 months, and further it is our endeavor to see the next 6 months also we work with the same zeal and enthusiasm. The regional conference is the excellent forum for the fellowship and review of our regional club's performance. Success of regional conference totally depends on club presentation and participation of all the clubs of the region and members of the clubs. I am grateful to my home club, Lions Club of Gulbarga and Rapatunga, and its members and the members of the committee from Lions Club of Gulbarga. I thank my all zone chairmen, presidents, secretaries, treasurers, and all the members, all the clubs and well-wishers in my zone. I also take an opportunity to convey my gratitude to those all who are directly and indirectly made efforts for making the conference successful. Thank you. Thank you. ಈ
ಕಾರ್ಯಕ್ರಮದಲ್ಲಿ ತುಮಕೂರು ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳಾದ ಪ್ರೊಫೆಸರ್ ಎಎಚ್ ರಾಜಾ ಸಾಬ್, ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ರಮೇಶ್ ಚಂದ್ರ ಪಂಡಿತ್, ಸೆಕೆಂಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಮನೋಜ್ ಕುಮಾರ್ ಪುರೋಹಿತ್ ವೇದಿಕೆ ಮೇಲಿದ್ದರು. ಈ ಕಾರ್ಯಕ್ರಮದಲ್ಲಿ ಗುರುಮೂರ್ತಿ ನೈನೆಗಲ್ಲಿ, ಸಿದ್ದರಾಮ್ ಮಮ್ಡೆ, ವಿನಾಯಕ್ ಎಂ ಮುಕ್ಕ, ಗೋಪಾಲ್ ಕೃಷ್ಣ ಯಾದವ್, ಪ್ರೊಫೆಸರ್ ನರೇಂದ್ರ ಬಡಶೇಷಿ, ಮಧುಸೂದನ್ ಶಾಸ್ತ್ರಿ, ಶಬ್ಬೀರ್ ಬಾದ್ಶಾ ಮಳ್ಳಿ, ಉಮಾಯೆ ಪಾಟೀಲ್, ರಾಮಕೃಷ್ಣ ಕೇದ್ಲಾಯ ಮತ್ತು ಹನುಮಯ್ಯ ಬೇಲೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿ ವತಿಯಿಂದ ಇಂದು ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಕಲಬುರಗಿ ಸಾಹಿತ್ಯ ಸಂಭ್ರಮ 2019 ಕಾರ್ಯಕ್ರಮ ಜರುಗಿತು. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿ ವತಿಯಿಂದ ಕಲಬುರಗಿ ಸಾಹಿತ್ಯ ಸಂಭ್ರಮ 2019 ಸಾಹಿತ್ಯ ಸಂಸ್ಕೃತಿಗೆ ಪ್ರೇರಣಾ ಕಾರ್ಯ. ಈ ಕಾರ್ಯಕ್ರಮವು ಇಂದು ಬೆಳಗ್ಗೆ 10:15 ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಂಗ ಸಮಾಜ ಬೆಂಗಳೂರಿನ ಸದಸ್ಯರಾಗಿರುವ ಮಲ್ಲಿಕಾರ್ಜುನ್ ಕಡ್ಕೋಳ್ ಮಾಡಿದರು. ಅಧ್ಯಕ್ಷತೆಯನ್ನ ಕಲಬುರಗಿಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ನಾಗೇಂದ್ರ ಮಸೂತಿ ವಹಿಸಿದರು. ಇದೇ ವೇಳೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಸಮಾಜದ ಕೈಪಿಡಿಗೆ ಸಾಹಿತ್ಯದ ಮುನ್ನುಡಿ ಈ ವಿಷಯದ ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಿದರು. ಶರಣ ಸಾಹಿತಿಗಳಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಸೀಮಾತೀತ ಸಾಹಿತ್ಯಕ್ಕೆ ಕಲಬುರಗಿ ಸಾಹಿತ್ಯದ ಕೊಡುಗೆ ಈ ವಿಷಯವನ್ನ ಮಂಡಿಸಿದರು. ನನ್ನ ಈ ಅಧ್ಯಕ್ಷರ ಈ ಒಂದು ವಚನದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಆರಂಭಿಸಲಿಕ್ಕೆ, ನಾನು ನೀನು ಅವನು ಒಂದೇ ಅಲ್ಲವೇ, 5ರಿಂದ ಹುಟ್ಟಿ 5 ಬೆಳೆದು 5ರ ಜೊತೆಗೆ ನಡೆಸುವ ಕೂಟ, ಅದು ಬೇರೆ ಹೇಗೆ ಹೇಳ. 5ರ ಹೆಜ್ಜೆ ಮತ್ತೆ 1ರ ತಿರುವು, ನಡುವಣ ಅಂತರ ಕರಗಿ ಹರಿದು ನೀರಾಗಿ ಒಣಗಿ ಗಾಳಿಯಾಗಿ ನಿನ್ನ ಗರ್ಭ ಸೇರಿದಾಗ ಬಯಲಿನ ಮುಂಚಿನ ಮಾತು ನೀನೇ ಹೇಳಬೇಕು, ಶ್ರೀ ಗುರುಸಿದ್ಧ, ಶ್ರೀ ಗುರುಸಿದ್ಧ. ಈ ವಚನದ ಪುಷ್ಪವನ್ನ ಈ ಸಂಭ್ರಮಕ್ಕೆ ಅರ್ಪಿಸುವುದರ ಮೂಲಕ, ಯಾಕೆಂತಂದ್ರೆ ಏನೇನೂ ಅರ್ಪಿಸ್ಲಿಕ್ಕೆ ಆಗೋದಿಲ್ಲ ಮನುಷ್ಯನಿಗೆ, ನನ್ನ ಸಾಹಿತ್ಯವನ್ನ ಈ ಸಮಾಜಕ್ಕೆ, ಈ ನಾಡಿಗೆ, ಈ ಜನತೆಗೆ, ಈ ಸಹೃದಯರಿಗೆ ಅರ್ಪಿಸಬೇಕಾದಂತ ಸಂದರ್ಭ ಇದು. ಬರೀ ಸಾಹಿತ್ಯ ಸಂಭ್ರಮ ಹೊರತು ಇದು ನಮ್ಮ ಸಂಭ್ರಮವಲ್ಲ ಅಂತ ಮತ್ತೆ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಉದ್ಘಾಟಕರು ಒಂದು ಮಾತನ್ನ ಹೇಳಿದ್ರು, ನಿಮ್ಮೊಂದು ಸಂಭ್ರಮ ಇದೆಯಲ್ಲ ಅಂತ. ನಾವೆಲ್ಲರಿಗೂ ಇದರ ಬಗ್ಗೆ ಚಿಂತೆ ಮಾಡಿದವರಲ್ಲ. ಬಹಳಷ್ಟು ಪರಿಣಾಮಗಳ ಬಗ್ಗೆ ನಾವು ಚಿಂತೆ ಮಾಡಿದ್ರೆ ಸುಖಿಗಳಾಗ್ತಿದ್ದೀವಿ. ಖಂಡಿತ ನಾವು ಎಂತ ಸಂದರ್ಭದಲ್ಲಿ ಸಹಿತ, ಬರಗಾಲದಲ್ಲಿ ಸಹಿತ ಮಳೆ ಬಗ್ಗೆ ಚಿಂತೆ ಮಾಡಲಿಲ್ಲ, ಬೆಳೆ ಬಗ್ಗೆ ಚಿಂತೆ ಮಾಡಲಿಲ್ಲ. ಆದ್ರೆ ಬದುಕಿನ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾ ಹಾಗೆ ಬದುಕನ್ನು ಸಾಗಿಸಿರ್ತಕ್ಕಂಥ ಜನ ತುಂಬಾ ಗಟ್ಟಿ ಜನ ಅಂತ ಹೇಳೋದು ಈ ಕಾರಣಕ್ಕಾಗಿ ಅಂತ ಅನ್ಸುತ್ತೆ. ಹೀಗಾಗಿ ಮತ್ತೊಂದು ವರ್ಷ ನಾವು ಕಳೆದು ಬಿಟ್ಟಿವಿ. ಕಳೆದ ವರ್ಷದಲ್ಲಿ ಒಂದು ಸಂಭ್ರಮಾಚರಣೆ ಮಾಡಿದ್ವಿ, ಈ ವರ್ಷ ಮಾಡಿದ್ವಿ. ಆದ್ರೆ ಅದನ್ನು ಹಿಂದಿರುಗಿ ನೋಡ್ಬೇಕಲ್ಲ, ಈ ವರ್ಷದಲ್ಲಿ ಏನು ಸಾಹಿತ್ಯದ ಒಂದು ಬೆಳವಣಿಗೆ ಆಯಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಬಿಳಿ ಪುಟಗಳನ್ನ ಕರಿ ಅಕ್ಷರಗಳಲ್ಲಿ ತುಂಬಿಸಿದಷ್ಟೇ ಈ ಸಾಹಿತ್ಯ ಸಾಕಾಗುವುದಿಲ್ಲ. ಸಾಹಿತ್ಯ ಮತ್ತೆ ಅರ್ಥಪೂರ್ಣವಾಗಿಸಬೇಕು ಅನ್ನುವಂಥದ್ದು ನಮಗೆ ಅರ್ಥವಾಗಬೇಕು. ಜೊತೆಗೆ ಸಾಂಸ್ಕೃತಿಕವಾಗಿ ಸಹಿತ ನಾವೆಷ್ಟು ಗಟ್ಟಿಗೊಳ್ಬೇಕು ಅನ್ನೋದು ಕೂಡ ಅರ್ಥ ಆಗ್ಬೇಕು. ಹೀಗೆ ಸಾಂಸ್ಕೃತಿಕ ಏಕೀಕರಣದ ಬಗ್ಗೆ ಮಾತಾಡಿದ್ರು ಉದ್ಘಾಟಕರು. ತುಂಬಾ ಮಾರ್ಮಿಕವಾದಂತಹ ಮಾತುಗಳು. ಒಂದ್ ಕಡೆಗೆ ನಮಗೆ ಹಲವಾರು ಏಕೀಕರಣಗಳಿದೆ ಕರ್ನಾಟಕದಲ್ಲಿ ನಡೆದೋಯಿತು. ಆದ್ರೆ ಈ ಸಾಂಸ್ಕೃತಿಕವಾದ ಏಕೀಕರಣದ ಬಗ್ಗೆ ಖಂಡಿತ ಮತ್ತೆ ಅದರ ಮರುಚಿಂತನೆಯನ್ನ, ಮರು ಪುನರ್ ವಿಮರ್ಶೆಯನ್ನ ಮಾಡುವಂತ ಜರೂರಿಗಳಿದ್ದಾವೆ. ಖಂಡಿತ ನಮ್ಮ ಬದುಕು ದೊಡ್ಡದಾಗ್ಲಾರ್ದೇನೆ ನಮ್ಮ ಸಾಹಿತ್ಯ ದೊಡ್ಡದಾಗ್ಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಹಾಗಿದ್ರೆ ನಮಗೆ ಉತ್ಕೃಷ್ಟವಾದಂತಹ, ಉದಾತ್ತವಾದಂತಹ ಸಂಗತಿಗಳು ಹೇಗೆ ನಾವು ಅಳವಡಿಸಿಕೊಳ್ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಕೊಡ್ಬೇಕು. ನಮ್ಮ ಬದುಕೇ ಎತ್ತರಗೊಳ್ಳಿಲ್ಲ ಅಂತಂದ್ರೆ, ವಿಸ್ತಾರಗೊಳ್ಳಿಲ್ಲ ಅಂತಂದ್ರೆ ಇವತ್ತು ಜಗತ್ತಿನೊಂದಿಗೆ ನಾನು ಹೇಗೆ ಸ್ಪಂದನೆಯನ್ನ ಮಾಡಬೇಕು. ಅವ್ರು ಹೇಳಿದ್ರು ವಾದಗಳು ನಮ್ಮಲ್ಲಿ ತುಂಬಾ ಇದ್ದಾವೆ, ಆದ್ರೆ ಸಂವಾದಗಳು ಬೇಕು ಅಂತ. ಖಂಡಿತವಾಗಿ ಸರ್, ವಾದ ಅಂದ್ರೆ ಸುಮ್ಮನೆ ನಮ್ಮ ವಾದಕ್ಕಾಗಿ ವಾದಗಳು, ಪಂಥಕ್ಕಾಗಿ ಪಂಥಗಳು, ಎಲ್ಲೋ ಒಂದ್ ಕಡೆಗೆ ಮನುಷ್ಯನನ್ನ, ಮನುಷ್ಯತ್ವವನ್ನ, ಮನುಷ್ಯ ಕಾಳಜಿಗಳನ್ನ, ಮನುಷ್ಯನ ಅಂತಃಕರಣವನ್ನ, ನಿಜ ಪ್ರೀತಿಯನ್ನ, ನಿಜ ಮಮತೆಯನ್ನ, ವಾತ್ಸಲ್ಯವನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಶಬ್ದಗಳು ಬರೀ ಡಿಕ್ಷನರಿನಲ್ಲಿ ಇವತ್ತು ಕೋಶದಲ್ಲಿ ಉಳಿಯುವ ಸಂದರ್ಭಗಳಿದ್ದಾವೆ. ಹಾಗಿದ್ರೆ
ಇಲ್ಲಿ ಮುಂದುವರೆದು ನಾನು ಒಂದು ಅಂಶವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಅದಕ್ಕೆ ಈ ಸಾಹಿತ್ಯವನ್ನ ಒಟ್ಟಿಗೆ ಕಟ್ಟಿ ನಾವು ತೂಕ ಹಾಕಬೇಕು, ಮೂಲ್ಯ ಕಟ್ಟಬೇಕು ಅಂತ ಇದೆ ವಿನಃ ಅದನ್ನ ಕಟ್ಟಿ ತೂಕಕ್ಕೆ ಹಾಕಬಾರದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಪುಸ್ತಕ ಬರೆದಿವೆ ಅನ್ನೋದು ಮುಖ್ಯ ಆಗುದಿಲ್ಲ, ನಮ್ಗೆ ಏನ್ ಬರೆದಿವೆ ಅನ್ನೋದು ಮುಖ್ಯ ಆಗ್ತದೆ. ಒಂದು ವಚನ ನೋಡಿ, ಸಂಕವಿ ಅಂತವಳು ಒಂದೇ ಒಂದು ವಚನ ಬರೀತಾಳೆ, ಇವತ್ತು ನಾವು ಮಾದರಿಯಾಗಿ ನಿಂತ್ಕೊಳ್ತಾಳೆ. ಆಕೆ ವ್ಯಕ್ತಿತ್ವದ ಬಗ್ಗೆ, ನಡತೆಯ ಬಗ್ಗೆ, ಸಾಮಾಜಿಕ ಚಿಂತನೆಯ ಬಗ್ಗೆ, ಹೀಗೆ ಸಂಕವಿ ಅಂತವಳು ಒಂದು ವಚನ ಬದುಕ್ತಾಳೆ. ಅರ್ಥ ಮಾಡ್ಕೊಳ್ಬೇಕು. ಈಗ ಸಾಹಿತ್ಯ ಅದನ್ನು ಬದುಕಬೇಕ್ರಿ, ಸತ್ಯದ ಎಲ್ಲರಿಗೆ ಗೊತ್ತಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬುರಾವ್ ಶೇರಿಕಾರ್, ಬಿಎಸ್ ಮಾಲಿ ಪಾಟೀಲ್, ಬಿಎಸ್ ದೇಸಾಯಿ, ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಸುಭಾಷ್ ಕಮಲಾಪುರೆ, ಕಾರ್ಯಾಧ್ಯಕ್ಷರಾದ ಜಗದೀಶ್ ಮರ್ಪಳ್ಳಿ ಚಿಮಂಚೋಡ್, ಗೌರವಾಧ್ಯಕ್ಷರಾದ ಶಕುಂತಲಾ ಪಾಟೀಲ್ ಜಾವಳಿ, ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ಸಂಸ್ಥಾಪಕರಾದ ವಿಜಯ್ ಕುಮಾರ್ ತೇಗಲ್ತಿಪ್ಪಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿಯ ಗುರುಬಂಡಿ ನಿರ್ಮಾಣದ ಕಲಬುರಗಿ ನಗರದ ನಾಯಕ ನಟ ಕುಶ್ ಅಭಿನಯದ ಸಪ್ಲಿಮೆಂಟರಿ ಚಿತ್ರ ಜನವರಿ 25ಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಕಲಬುರಗಿಯ ನಿರ್ಮಾಪಕ ಗುರು ಬಂಡಿ ಅವರಿಂದ ನಿರ್ಮಾಣಗೊಂಡು ಈಗ ಬಿಡುಗಡೆಗೆ ಸಿದ್ಧವಾಗಿದೆ ಸಪ್ಲಿಮೆಂಟರಿ ಚಿತ್ರ. ಈ ಚಿತ್ರದ ಕುರಿತು ನಾಯಕ ನಟ ಕುಶ್, ನಿರ್ಮಾಪಕ ಮತ್ತು ನಿರ್ದೇಶಕರು ಚಿತ್ರದೊಂದಿಗಿನ ತಮ್ಮ ಅನುಭವವನ್ನ ಹಂಚಿಕೊಂಡರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಗುರುಬಂಡಿ ಮಾತಾಡ್ತಾ ಇದ್ದೀನಿ. ಜನವರಿ 25ನೇ ತಾರೀಕು ಸಪ್ಲಿಮೆಂಟರಿ ಅನ್ನತಕ್ಕಂಥ ಒಂದು ಚಲನಚಿತ್ರ ಬಿಡುಗಡೆ ಮಾಡ್ತಿದ್ದೀವಿ ಕರ್ನಾಟಕದಾದ್ಯಂತ. ಸೊ ಇಲ್ಲಿ ಗುಲ್ಬರ್ಗಾದಲ್ಲಿ ಶೆಟ್ಟಿ ಮಲ್ಟಿಪ್ಲೆಕ್ಸ್ ಆಗಿರ್ಬೋದು, ಮಿರಾಸ್ ಥಿಯೇಟ್ರಲ್ಲಿ ಆಗಿರ್ಬೋದು ರಿಲೀಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಕಲಬುರಗಿಯ ಸುಂದರ ಕ್ಷಣಗಳನ್ನು ಕೂಡ ಎಲ್ಲ ಸೆರೆ ಹಿಡಿದ್ಬಿಟ್ಟು 2 ಸಾಂಗ್ ಶೂಟಿಂಗ್ ಮಾಡಿದ್ದೀವಿ ಗುಲ್ಬರ್ಗಾದಲ್ಲಿ. ಸೊ ಈ ಚಲನಚಿತ್ರ ತಾವೆಲ್ಲರೂ ನೋಡಬೇಕು. ಮತ್ತು ಕಲಬುರಗಿದಂತ ಆದಂಥ ನಾನಾಗಿರ್ಬೋದು, ಮತ್ತು ರಾಕೇಶ್ ಕುಶ್ ಬಿರಾದರ್ ಆಗಿರ್ಬೋದು, ಸೊ ಇಬ್ಬರು ಎಲ್ಲ ಕಷ್ಟಪಟ್ಟು ಇಲ್ಲೆಲ್ಲ ಮಾಡಿದ್ದೀವಿ. ತಾವೆಲ್ಲರೂ ಬಂದು ಜನವರಿ 25ನೇ ತಾರೀಕು ಫಿಲಮ್ ಎಲ್ಲ ನೋಡಿ ಹಾರೈಸ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಬೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕುಶ್ ಮಾತಾಡ್ತಾ ಇರೋದು. ಇದೇ ತಿಂಗಳು ನನ್ನ ಮೊದಲ ಸಿನಿಮಾ ಸಪ್ಲಿಮೆಂಟರಿ ಅನ್ನೋ ಸಿನಿಮಾನ ಜನವರಿ 25ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ಎಲ್ಲರೂ ನೋಡಿ ಆಶೀರ್ವದಿಸಿ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಸಹಕಾರ ಯಾವತ್ತೂ ನಮ್ಮ ಮೇಲೆ, ನಮ್ಮ ಇಡೀ ನಮ್ಮ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಉತ್ತರ ಕರ್ನಾಟಕದ ಮಹಾಜನತೆಗೆ ನಿಮ್ಮ ಪ್ರೀತಿಯ ದೇವರ ಸಪ್ಲಿಮೆಂಟರಿ ನಿರ್ದೇಶಕರಿಂದ ನಮಸ್ಕಾರ. ಇದೇ ತಿಂಗಳು 25ರಂದು ನನ್ನ ನಿರ್ದೇಶನದ ಚಂಚಲ ಚಿತ್ರ ಸಪ್ಲಿಮೆಂಟರಿ ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಈ ಚಲನಚಿತ್ರದಲ್ಲಿ ನಿಮ್ಮ ಹುಡುಗನೇ ಆದಂಥ, ನಿಮ್ಮ ಮನೆಯ ಹುಡುಗನಾದಂಥ ಕುಶ್ ರಾಕೇಶ್ ಬಿರಾದರ್ ಇವರನ್ನು ಚಲನಚಿತ್ರದಿಂದ ಲಾಂಚ್ ಮಾಡ್ತಾ ಇದ್ದೀವಿ. ಹೀರೋಗಳ ನಾನು ನಿಮ್ಮಲ್ಲಿ ಕಳಕಳಿ ಮನೆಯಿಂದ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಈ ಚಿತ್ರವನ್ನು ನಾವು ನಿಮಗೋಸ್ಕರ ಮಾಡಿರೋದು, ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿರೋದು, ಪೋಷಕರಿಗೋಸ್ಕರ ಮಾಡಿರೋದು, ಎಲ್ಲ ಮನನೊಂದಿ ಕೂತು ನೋಡುವಂಥ ಚಿತ್ರ. ನಿಮಗೆ ಮನೋರಂಜನೆ, ಎಮೋಷನ್, ತಂದೆ ಮಗನ ಸೆಂಟಿಮೆಂಟ್, ಗುರು ಶಿಷ್ಯರ ಸಂಬಂಧ, ನವೀನತ ಪ್ರೇಮ ಕಥೆ, ಅದ್ಭುತವಾದ ಹಾಡುಗಳು, ಅದ್ಭುತವಾದ ಸಂಕಲನ, ಅದ್ಭುತವಾದ ಸಂಗೀತ, ಪ್ರತಿಯೊಂದು ಅತ್ಯದ್ಭುತವಾಗಿ ಮಾಡಿದ್ದೀವಿ. ನೀವು ಸಹಕರಿಸಿ ನಿಮ್ಮ ಮನೆ ಮಗ ಹಾಗೂ ನಮ್ಮ ಎಲ್ಲ ಆಶೀರ್ವದಿಸ್ತೀರ ಅಂತ ಕೇಳ್ತೀನಿ. ಈ ಚಲನಚಿತ್ರಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನಿಮ್ಮವರಾದ ಗುರುಬಂಡಿಯವರು ನಿರ್ಮಾಣದಲ್ಲಿ ಸಹಾಯ ಇದೆ. ಅವರು ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಶ್ರಮ ಒಂದು ಗುರಿ ಮುಟ್ಟಬೇಕು. ನಾವು ಇಂಥ ಹಲವಾರು ಚಿತ್ರಗಳನ್ನು ಮಾಡಬೇಕಂತಂದರೆ ನೀವು ನೋಡಬೇಕು, ಚಿತ್ರಮಂದಿರಕ್ಕೆ ಖಂಡಿತ ನಮಗೆ ಆರೈಸ್ತೀರ ಕಡೆ. ಈ ಸಪ್ಲಿಮೆಂಟರಿ ಚಿತ್ರ ಇದೇ ಜನವರಿ 25ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ. ಕಲಬುರಗಿ ಭಾಗದ ಪ್ರತಿಭೆಗಳು ನಿರ್ಮಾಣ ಮಾಡಿರುವಂತಹ ಈ ಸಪ್ಲಿಮೆಂಟರಿ ಚಿತ್ರವನ್ನ ನೋಡಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ. ಮನುಷ್ಯನಿಗೆ ಫೇಲ್ಯೂರ್ನ ಎದುರಿಸೋ ತಾಕತ್ತು, ಜಾಣ್ಮೆತನ ಆ ದೇವರು ಎಲ್ರಿಗೂ ಕೊಟ್ಟಿದ್ದಾನೆ. ಆದರೆ ಕೆಲವರು ಬೇಗ ತಾಳ್ಮೆ ಕಳ್ಕೊತಾರೆ, ಇನ್ನು ಕೆಲವರು ಆತುರದ ನಿರ್ಧಾರಗಳನ್ನು ತಗೋತಾರೆ. ಸಾವು ಸಮಸ್ಯೆ ಪರಿಹಾರ ಅಲ್ಲ. ನಾವು ಹುಟ್ಟಿರೋದೇ ಸಾಧನೆ ಮಾಡೋದು, ಹೊರತಾಗಿ ಸಾಯಕ್ಕಲ್ಲ. ಆಯ್ತು ತಗೊಳವ. ನಯನ ಮನೋಹರ ಅಂದ್ರೆ ಏನ್ ಗೊತ್ತಾ? ನನಗಂತೂ ಗೊತ್ತಿಲ್ಲ ಸರ್. ನಯನ ಮನೋಹರ ಅಂದ್ರೆ ಅದ್ಭುತ, ರುದ್ರರಮಣೀಯ, ಕಣ್ಣಿಗೆ ಸುಂದರವಾದ್ದು ಅಂತ ಕಣಯ್ಯ. ಈ ತರ ಕನ್ಸ್ಕೊಂಡಿದ್ಯಲ್ಲ, ಇನ್ನೇನಾದ್ರು ಕೈಯೋ ಟಚ್ ಆಗಿದ್ರೆ ಇನ್ನೇನ್ ಗತಿ?
ನಿನ್ನ ಏಜಲ್ಲಿ ಮೋಜು ಮಸ್ತಿ ಎಂಜಾಯ್ ಮಾಡಿ ವಿದ್ಯಾರ್ಥಿಗಳ ಲೈಫ್ ಏನಾಗಿದೆ ಅನ್ನೋದನ್ನ ನನ್ನ ಲೈಫಲ್ಲಿ ಚೆನ್ನಾಗಿ ನೋಡಿದ್ದೀನಿ. ನನ್ನ ಮಕ್ಕಳನ್ನ ಹೊಡೆದಾಕಲ್ಲ ಲೇ, ನೀನ್ ಬರೀ ಆ ನೈನ್ ಗುಂಗಲ್ಲೇ ಇದ್ರೆ ಓದಿಂಗಲ್ಲ ತಲಗತ್ತದೆ. ಸೋಮಾರಿ ನನ್ನ ಮಕ್ಕಳಿಗೆ ಬ್ಯಾಡ ಕಣ ಫ್ರೆಂಡ್, ಬ್ಯಾಡ ಕಣ ಫ್ರೆಂಡ್, ಬ್ಯಾಡ ಕಣ ಹುಡುಗಿರ ಮ್ಯಾಟ. ಗುರು ಅಂದ್ರೆ ಏನ್ ಅಂದ್ಕೊಂಡಿದ್ಯಾ? ಬರೀ ಪಾಠ ಹೇಳೋದಷ್ಟೇ ಅವನ ಕೆಲಸ ಅಲ್ಲ. ಒಬ್ಬ ವಿದ್ಯಾರ್ಥಿಯ ನಿಜವಾದ ಭವಿಷ್ಯ ರೂಪಿಸಿ ಅವನಿಗೆ ಬೆನ್ನೆಲುಬು ಆಗಿ ಮಾರ್ಗದರ್ಶಕನಾಗಿ ನಿಂತಿರೋನೇ ನಿಜವಾದ ಗುರು. ವ್ಯಸನಿಯಾಗದಿರು ಪಾಶಕ್ಕೆ, ಸಂಜೀವಿನಿಯಾಗು ದೇಶಕ್ಕೆ, ಹೊರೆಯಾಗದಿರು ಹೆತ್ತವಗೆ, ಮರೆಯಾಗದಿರು ನಿನ್ನ ಮನೆಗೆ. ನಮ್ ವಿದ್ಯಾರ್ಥಿಗಳ ಲೈಫ್ ನನ್ನ ಲೈಫ್ಗಿಂತಲೂ ಚೆನ್ನಾಗಿರ್ಬೇಕು. ಹುಟ್ಟಿದ ಮೇಲೆ ಏನಾದ್ರೂ ಸಾಧಿಸಲೇಬೇಕು ಬೇಕು. ನಾವು ಸತ್ತ ಮೇಲೆ ನಮ್ ಹೆಸರು ಧರೆಯಲಿ ಉಳಿಯಲೇಬೇಕು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನ ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ.